ಹೇಳುತ್ತಾರೆ, ಪ್ರತಿಯೊಂದು ನಗರದಲ್ಲೂ ಒಂದು ಅಂತಹ ಜಾಗ ಇರುತ್ತದೆ. ಅಲ್ಲಿ ಹೋಗಲು ಜನರು ಹೆದರುತ್ತಾರೆ. ದುರ್ಗಾಪುರ ರೈಲು ನಿಲ್ದಾಣದಲ್ಲೂ ಒಂದು ಇಂತಹ ಕಥೆ ಪ್ರಸಿದ್ಧವಾಗಿದೆ. ಜನರು ಹೇಳುತ್ತಾರೆ, ರಾತ್ರಿ 12:40ಕ್ಕೆ ಒಂದು ಕೊನೆಯ ರೈಲು ಪ್ಲಾಟ್ಫಾರ್ಮ್ಗೆ ಬರುತ್ತದೆ. ಇಂದಿನ ಕಥೆ ದುರ್ಗಾಪುರದ ಕೊನೆಯ ರೈಲು ಬಗ್ಗೆ. ಅದರಲ್ಲಿ ತಪ್ಪಾಗಿ ಒಬ್ಬ ವ್ಯಕ್ತಿ ಹತ್ತಿದ ಕಥೆ. ಹೆಲೋ ಫ್ರೆಂಡ್ಸ್, ನನ್ನ ಹೆಸರು ಲಲಿತಾ. ನೀವು ಕೇಳುತ್ತಿರುವುದು ಭೂತಿಯ ಕಥೆ ಲಲಿತಾದ ಬಾಯಿಂದ. ಇಂದಿನ ಕಥೆಯ ಹೆಸರು ದುರ್ಗಾಪುರದ ಕೊನೆಯ ರೈಲು. ಕೊನೆಯ ರೈಲು ದುರ್ಗಾಪುರ. ನಾನು ಮೊದಲು ಪೊಲೀಸಿನಲ್ಲಿ ಕೆಲಸ ಮಾಡುತ್ತಿದ್ದೆ. ದೊಡ್ಡ ಅಧಿಕಾರಿಯಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡುತ್ತಿದ್ದ ಒಂದು ಸಬ್ ಇನ್ಸ್ಪೆಕ್ಟರ್ ಮಾತ್ರ. ಭೂತ ಪ್ರೇತಗಳ ಮೇಲೆ ನನಗೆ ಎಂದಿಗೂ ನಂಬಿಕೆ ಇರಲಿಲ್ಲ. ನಾನು ನಂಬಿದ್ದು ಅಪರಾಧ, ರಕ್ತ ಮತ್ತು ಸುಳ್ಳನ್ನು ಮಾತ್ರ. ಆದರೆ ನಾನು ದುರ್ಗಾಪುರಕ್ಕೆ ಹೋಗುವ ಕೊನೆಯ ರೈಲಿಗೆ ಹತ್ತಿದ ಆ ರಾತ್ರಿ ಎಲ್ಲವೂ ಬದಲಾಗಿತು. ಎಲ್ಲವೂ ಒಂದು ಫೋನ್ ಕಾಲಿನಿಂದ ಆರಂಭವಾಯಿತು. ರಾತ್ರಿ 9:47 ಆಗಿತ್ತು. ನಾನು ಮಲಗಲು ಹೋಗುತ್ತಿದ್ದಾಗ ಫೋನ್ ಬಂತು. ಒಂದು ಹುಡುಗಿ ಕಾಣೆಯಾಗಿದ್ದಳು. ಅವಳ ಹೆಸರು ಮಾನಸಿ. ವಯಸ್ಸು ಕೇವಲ 17 ವರ್ಷ. ಕೊನೆಯಗಾಗಿ ಅವಳನ್ನು ಪಾನಾಗಢ್ ರೈಲು ನಿಲ್ದಾಣದಲ್ಲಿ ನೋಡಲಾಗಿತ್ತು. ದುರ್ಗಾಪುರಕ್ಕೆ ಹೋಗುವ ರೈಲು ಹಿಡಿಯಲು ಪ್ರಯತ್ನಿಸುತ್ತಿದ್ದಾಗ. ಫೋನ್ ಅವಳ ಕುಟುಂಬದಿಂದ ಬಂದಿರಲಿಲ್ಲ. ಅದು ರೈಲು ಭದ್ರತಾ ಅಧಿಕಾರಿಯಿಂದ ಬಂದಿತ್ತು. ಅವನ ಧ್ವನಿ ಭಯದಿಂದ ನಡುಗುತ್ತಿತ್ತು. ಅವನು ಹೇಳಿದ, ಸರ್, ಟ್ರೇನ್ ನಂಬರ್ 389 ಬರ್ಧಮಾನ ರೂಟ್ನ ಡೌನ್ ಟ್ರೇನ್ನಲ್ಲಿ ಏನೋ ತಪ್ಪಾಗಿದೆ. ನಿಮಗೆ ಅರ್ಥ ಮಾಡಿಕೊಳ್ಳಬೇಕು ಅಂದ್ರೆ ತಕ್ಷಣ ಪಾನಾಗಢ್ ಸ್ಟೇಷನ್ಗೆ ಬನ್ನಿ ಮತ್ತು ಒಬ್ಬರೇ ಬನ್ನಿ. ನಾನು ಆ ಕಾಲನ್ನು ನಿರ್ಲಕ್ಷ್ಯ ಮಾಡಬೇಕಾಗಿತ್ತು. ಆದರೆ ಕುತೂಹಲ, ಒಬ್ಬ ಪೊಲೀಸ್ ಅಧಿಕಾರಿಗೆ ಅತ್ಯಂತ ಅಪಾಯಕಾರಿ ವಿಷಯ. ನಾನು ರಾತ್ರಿ 10:40ಕ್ಕೆ ಪಾನಾಗಢ್ ಸ್ಟೇಷನ್ ತಲುಪಿದೆ. ಪ್ಲಾಟ್ಫಾರ್ಮ್ ಬಹುತೇಕ ಖಾಲಿ ಇತ್ತು. ಹಳದಿ ಮಬ್ಬಿನ ಬೆಳಕು ಎಲ್ಲೆಡೆ ಹರಡಿತ್ತು. ಮುಂದೆ ಅದೇ ರೈಲು ನಿಂತಿತ್ತು, ಟ್ರೇನ್ ನಂಬರ್ 389. ಅದರಲ್ಲಿ ವಿಚಿತ್ರವಾದದ್ದೇನೆಂದರೆ ರೈಲು ಸಂಪೂರ್ಣ ಮೌನವಾಗಿತ್ತು. ಎಂಜಿನ್ ಶಬ್ದವಿಲ್ಲ, ಯಾವ ಚಲನೆಯೂ ಇಲ್ಲ. ಪ್ಲಾಟ್ಫಾರ್ಮ್ ಮೇಲೆ ನಿಂತಿರುವ ಶವದಂತೆ. ಆರ್ಪಿಎಫ್ ಸೈನಿಕನು ಪ್ಲಾಟ್ಫಾರ್ಮ್ನ ಒಂದು ಮೂಲೆಯಲ್ಲಿ ನನ್ನನ್ನು ಭೇಟಿ ಮಾಡಿದ. ಅವನ ಕಣ್ಣುಗಳಲ್ಲಿ ಸ್ಪಷ್ಟ ಭಯ ಕಾಣಿತು. ಅವನು ಕೇಳಿದ, ನೀವು ಇನ್ಸ್ಪೆಕ್ಟರ್ ಆಗಿದ್ದೀರಾ? ನಾನು ಹೇಳಿದೆ, ಇಲ್ಲ, ಈಗ ಎಕ್ಸ್ ಇನ್ಸ್ಪೆಕ್ಟರ್. ಅವನು ನನಗೆ ಮಾನಸಿಯ ಫೋಟೋ ಕೊಟ್ಟನು ಮತ್ತು ನಿಧಾನವಾಗಿ ಹೇಳಿದ, ಕೋಚ್ D4, ಮಿಡಲ್ ಬರ್ತ್. ಅಲ್ಲಿ ಏನೋ ತುಂಬಾ ತಪ್ಪಾಗಿದೆ. ನಾನು ನಿಧಾನವಾಗಿ ರೈಲಿನೊಳಗೆ ಹೋದೆ. ಬಾಗಿಲು ವಿಚಿತ್ರ ಶಬ್ದದೊಂದಿಗೆ ತೆರೆಯಿತು. ಒಳಗಿನ ಲೈಟುಗಳು ಮಿಂಚುತ್ತಾ ಇದ್ದವು. ಪೂರ್ಣ ಕೋಚ್ ಖಾಲಿ ಇತ್ತು. ನಾನು ನಡೆಯುತ್ತಾ ಕೋಚ್ D4 ತಲುಪಿದೆ. ಮಿಡಲ್ ಬರ್ತ್ ಬಳಿ ಬಂದಾಗ ನನ್ನ ಹೆಜ್ಜೆಗಳು ಅಲ್ಲೇ ನಿಂತುಬಿಟ್ಟವು. ಪೂರ್ಣ ಬರ್ತ್ ರಕ್ತದಿಂದ ನೆನೆದಿದೆ. ಚಾದರಿದ ಮೇಲೆ ಒಣಗಿದ ರಕ್ತ, ಅಂಚುಗಳಿಂದ ಹರಿದ ಗುರುತುಗಳು. ಆದರೆ ಅಲ್ಲಿ ಯಾವ ಶವವೂ ಇರಲಿಲ್ಲ. ಸಾವಿರಾರು ರಕ್ತ ಮಾತ್ರ. ಮತ್ತೊಂದು ವಿಚಿತ್ರ ಸಂಗತಿ, ಬರ್ತ್ನ ಗೋಡೆಯ ಮೇಲೆ ನಖಗಳಿಂದ ಕೊರೆಯಲ್ಪಟ್ಟ ಬರಹ. ಅವಳು ಮೊದಲವಳಲ್ಲ. ನನ್ನ ದೇಹದಲ್ಲಿ ಚಳಿ ಹರಡಿತು. ನಾನು ಸಂಪೂರ್ಣ ಬರ್ತ್ ಪರೀಕ್ಷಿಸಿದೆ. ಅಷ್ಟರಲ್ಲಿ ಸೀಟ್ ಕೆಳಗೆ ಒಂದು ಮೊಬೈಲ್ ಫೋನ್ ಸಿಕ್ಕಿತು. ಅದು ಮಾನಸಿಯ ಫೋನ್ ಆಗಿತ್ತು. ನಾನು ಅದನ್ನು ಆನ್ ಮಾಡಿ ಕೊನೆಯ ಆಡಿಯೋ ರೆಕಾರ್ಡಿಂಗ್ ಅನ್ನು ಪ್ಲೇ ಮಾಡಿದೆ. ಅದು ಕೇವಲ 1 ನಿಮಿಷದ ರೆಕಾರ್ಡಿಂಗ್. ಆದರೆ ಆ 1 ನಿಮಿಷ ನನ್ನ ಜೀವನದ ಅತ್ಯಂತ ಭಯಾನಕ ಕ್ಷಣ. ರೆಕಾರ್ಡಿಂಗ್ನಲ್ಲಿ ಮಾನಸಿಯ ನಡುಗುವ ಧ್ವನಿ ಕೇಳಿಸಿತು. ಅವನು ಮತ್ತೆ ಬರುತ್ತಿದ್ದಾನೆ. ಬಿಳಿ ಬಟ್ಟೆ ಧರಿಸಿದ ಮನುಷ್ಯ. ಅವನಿಗೆ ಮುಖವೇ ಇಲ್ಲ. ಅವನು ಗುನುಗುತ್ತಾ ಬರುತ್ತಿದ್ದಾನೆ, ಅಮ್ಮ, ನೀನು ಇದನ್ನು ಕೇಳುತ್ತಿದ್ದರೆ ರಾತ್ರಿ ಈ ರೈಲಿಗೆ ಹತ್ತಬೇಡ. ಅಚಾನಕ್ ಧ್ವನಿ ನಿಂತಿತು. ಆದರೆ ರೆಕಾರ್ಡಿಂಗ್ನಲ್ಲಿ ಇನ್ನೊಂದು ಸಂಗತಿ ಇತ್ತು. ಒಂದು ನಿಧಾನ, ಭಯಾನಕ ಗುನುಗುನೆ ಧ್ವನಿ. ನಾನು ಅದೇ ರಾತ್ರಿ ಸ್ಟೇಷನ್ ಮಾಸ್ಟರ್ ಬಳಿ ಹೋಗಿ CCTV ಫುಟೇಜ್ ನೋಡಿದೆ. ಫುಟೇಜ್ ನೋಡಿ ನನ್ನ ರಕ್ತವೇ ಗಟ್ಟಿಯಾಗಿ ಹೋಯಿತು. 9:58ಕ್ಕೆ ಮಾನಸಿ ರೈಲಿಗೆ ಹತ್ತುತ್ತಾಳೆ. ಅವಳ ಹಿಂದೆ ಒಂದು ಉದ್ದ ಮನುಷ್ಯ ಹತ್ತುತ್ತಾನೆ, ಬಿಳಿ ಬಟ್ಟೆಗಳಲ್ಲಿ. ಆದರೆ ಅವನು ಕ್ಯಾಮೆರಾ ಕಡೆ ತಿರುಗಿದಾಗ ಅವನಿಗೆ ಮುಖವೇ ಇರಲಿಲ್ಲ. ಧೂಸರವಾಗಿಯೂ ಇಲ್ಲ, ಮರೆಮಾಡಿದರೂ ಇಲ್ಲ. ಸರಳವಾಗಿ ಖಾಲಿ ಸ್ಥಳ. ನಾನು ಮುಂದಿನ ಕೆಲವು ದಿನಗಳ ತನಿಖೆಯಲ್ಲಿ ಇನ್ನೂ 2 ಪ್ರಕರಣಗಳನ್ನು ಕಂಡುಹಿಡಿದೆ. ಕಳೆದ 5 ವರ್ಷಗಳಲ್ಲಿ ಅದೇ ರೈಲಿನಲ್ಲಿ 2 ಹುಡುಗಿಯರು ಕಾಣೆಯಾಗಿದ್ದರು. ಇಬ್ಬರೂ ಒಬ್ಬರೇ ಪ್ರಯಾಣಿಸುತ್ತಿದ್ದರು ಮತ್ತು ಇಬ್ಬರ ಕೋಚ್ ಕೂಡ D4.
ನಾನು ಸತ್ಯ ತಿಳಿಯಲು ಒಂದು ರಾತ್ರಿ 2:25ಕ್ಕೆ ಆ ಕೋಚ್ಗೆ ಹೋದೆ. ಅದೇ ಮಿಡಲ್ ಬರ್ತ್ ಮೇಲೆ ಕುಳಿತೆ. ಸ್ವಲ್ಪ ಸಮಯದ ನಂತರ ಹವಾ ಸಂಪೂರ್ಣ ಶಾಂತವಾಯಿತು. ನಂತರ ಮತ್ತೆ ಅದೇ ಗುನುಗುನೆ ಧ್ವನಿ. ರೈಲಿನ ಬಾಗಿಲು ನಿಧಾನವಾಗಿ ತೆರೆಯಿತು. ಅವನು ಒಳಗೆ ಬಂದ. ಬಿಳಿ ಬಟ್ಟೆ ಧರಿಸಿದ ಉದ್ದ ಮನುಷ್ಯ. ಆದರೆ ಅವನಿಗೆ ಮುಖವೇ ಇರಲಿಲ್ಲ. ಮೇಲಿನ ಬರ್ತ್ಗೆ ಹತ್ತಿದ. ನಾನು ಮೇಲೆ ನೋಡಿದೆ. ಆದರೆ ಅಲ್ಲಿ ಕಾಲುಗಳೇ ಇರಲಿಲ್ಲ. ಒಂದು ತೇಲುವ ನೆರಳು. ಅವನು ನನ್ನತ್ತ ಬಂದು ನಿಧಾನವಾಗಿ ಗುನುಗುತ್ತಾ ಹೇಳಿದ, ನೀನು ನನ್ನನ್ನು ಎಂದಿಗೂ ನಿಲ್ಲಿಸಲಾರೆ. ಅದಾದ ನಂತರ ನನಗೆ ಏನೂ ನೆನಪಿಲ್ಲ. ಬೆಳಗ್ಗೆ 6 ಗಂಟೆಗೆ ನನ್ನ ಕಣ್ಣು ತೆರೆಯಿತು. ನಾನು ಪ್ಲಾಟ್ಫಾರ್ಮ್ ಮೇಲೆ ಬಿದ್ದಿದ್ದೇನೆ. ಇಂದು ಕೂಡ ಟ್ರೇನ್ ನಂಬರ್ 389 ಓಡುತ್ತಿದೆ. ಅದೇ ಸಮಯ, ಅದೇ ದಾರಿ, ಮತ್ತು ಅದೇ ಕೋಚ್ D4. ನೀವು ಯಾವಾಗಲಾದರೂ ರಾತ್ರಿ ಈ ರೈಲಿನಲ್ಲಿ ಪ್ರಯಾಣಿಸಿದರೆ ಒಂದು ವಿಷಯ ನೆನಪಿರಿ. ಬಿಳಿ ಬಟ್ಟೆಯ ಮನುಷ್ಯ ಇನ್ನೂ ತನ್ನ ಮುಂದಿನ ಬಲಿಯ ಕಾಯುತ್ತಿದ್ದಾನೆ. ಯಾವಾಗಲಾದರೂ ನೀವು ರಾತ್ರಿ ಒಂದು ಖಾಲಿ ಸ್ಟೇಷನ್ನಲ್ಲಿದ್ದರೆ ಮತ್ತು ಯಾವುದೇ ನಂಬರಿಲ್ಲದ ರೈಲು ನಿಂತರೆ ಆ ರೈಲಿಗೆ ಎಂದಿಗೂ ಹತ್ತಬೇಡಿ. ಯಾಕೆಂದರೆ ಅದು ದುರ್ಗಾಪುರದ ಕೊನೆಯ ರೈಲು ಆಗಿರಬಹುದು. ನಿಮಗೆ ಈ ಕಥೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ನಾವು ನಾಳೆ ಮತ್ತೊಂದು ಹೊಸ ಭಯಾನಕ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಆರೋಗ್ಯವಾಗಿರಿ, ಸುರಕ್ಷಿತವಾಗಿರಿ.